ಹಾಯ್ ಫ್ರೆಂಡ್ಸ್, ನಮ್ಮ ಎಲ್ಲ ಫ್ಯಾಮಿಲಿಯವರಿಗೂ ಮಹಾಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ. ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರೋರು, ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇರುವಂತಹ ಪ್ರತಿಯೊಬ್ಬರಿಗೂ ಸಹ ಮಹಾಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಫ್ರೆಂಡ್ಸ್, ಇವತ್ತು ಯಾವ ಒಂದು ಟಾಪಿಕ್ ತಂದಿದ್ದೀನಿ ಅಂತ ಆಲ್ರೆಡಿ ತಮ್ಮಲ್ಲಿ ನೋಡಿ ನಿಮಗೆ ಗೊತ್ತಾಗಿರುತ್ತಲ್ವಾ? ಹೌದು ಫ್ರೆಂಡ್ಸ್, ಇವತ್ತು ತಂದಿರುವಂತಹ ಈ ಒಂದು ರೆಮಿಡಿ ತುಂಬಾ ಪವರ್ಫುಲ್ಲಾಗಿ ವರ್ಕ್ ಮಾಡುವಂತಹ ರೆಮಿಡಿ. ಇವತ್ತು ತುಂಬಾ ಶಕ್ತಿಶಾಲಿಯುತವಾದಂತಹ ಮಹಾಶಿವರಾತ್ರಿ ಹಬ್ಬ ಇದೆ ಅಲ್ವಾ? ಈ ಶಿವರಾತ್ರಿ ಹಬ್ಬದ ದಿನ ನೀವು ರಾತ್ರಿ ಮಲಗುವಂತಹ ಸಮಯದಲ್ಲಿ ಒಂದು 10 ಗಂಟೆಯಿಂದ 10:30 ಒಳಗಡೆ ನಿಮ್ಮ ಮನೆಯ ಗ್ಯಾಸ್ ಸ್ಟವ್ ಇದೆಯಲ್ವಾ, ಆ ಗ್ಯಾಸ್ ಸ್ಟವ್ ಕೆಳಗಡೆ ನಾನು ಹೇಳುವಂತಹ ಕೆಲವೊಂದು ಪದಾರ್ಥಗಳನ್ನ ನೀವು ಇಟ್ಟು ಮಲಗೋದ್ರಿಂದ ನಿಮಗೆ ಯಾವುದೇ ಒಂದು ಸಮಸ್ಯೆ ಇದ್ರೂ ಸಂಪೂರ್ಣವಾಗಿ ಬಗೆಹರಿಯುತ್ತೆ ಅಂತಲೇ ಹೇಳ್ಬೋದು. ಮೇನಾಗಿ ಕಾಡುವಂತಹ ಹಣಕಾಸಿನ ಸಮಸ್ಯೆ ಆಗಿರ್ಬೋದು, ಸಾಲದ ಸಮಸ್ಯೆ ಆಗಿರ್ಬೋದು, ಇಲ್ಲ ಕೊಟ್ಟಂಥ ದುಡ್ಡು ಬರ್ತಾ ಇಲ್ಲ, ದುಡ್ದಂತಹ ಒಂದು ದುಡ್ಡು ಕೈಯಲ್ಲಿ ಉಳಿತಾ ಇಲ್ಲ ಅಂಥದ್ದಾಗಿರ್ಬೋದು, ಯಾವುದೇ ರೀತಿಯಾದಂಥ ಕಷ್ಟಗಳಿರಲಿ, ದಾರಿದ್ರ್ಯತೆಗಳಿರಲಿ, ಇದೆಲ್ಲವನ್ನೂ ಹೋಗಲಾಡಿಸಿಕೊಂಡು ಒಂದು ಅದ್ಭುತವಾದಂಥ ಜೀವನನ ನೀವು ಪಡ್ಕೋಬೋದು ಅಂತಲೇ ಹೇಳ್ಬೋದು. ಅಂತಹ ಪವರ್ಫುಲ್ ಆಗಿರುವಂತಹ ಒಂದು ಗ್ಯಾಸ್ ಸ್ಟವ್ ಕೆಳಗಡೆ ಇಡುವಂತಹ ಒಂದು ಪದಾರ್ಥದ ಒಂದು ರೆಮಿಡಿ ಇದು ಅಂತಲೇ ಹೇಳ್ಬೋದು. ಹಾಗಾದರೆ ಇಂಥ ಒಳ್ಳೆ ಟಾಪಿಕ್ಗೋಸ್ಕರ ನೀವೇನಾದ್ರು ವೆಯ್ಟ್ ಮಾಡ್ತಾ ಇದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಮತ್ತು ಇನ್ನೂ ಯಾರು ಹೊಸಬ್ರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ನಾವು ಹಾಗೆ ನೋಡ್ತಾ ಇದ್ದೀವಿ ಅಂತ ನೀವು ಹೇಳೋದಾದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಎಂತ ತನಕ ನೋಡಿ ಫ್ರೆಂಡ್ಸ್. ಮತ್ತು ಇನ್ನೊಂದು ವಿಷಯ ಹೇಳ್ತೀನಿ, ಯಾರು ನಮ್ಮ ಒಂದು ಚಾನಲ್ನ ಅತಿ ಹೆಚ್ಚಾಗಿ ವೀಕ್ಷಣೆ ಮಾಡ್ತಿರೋ ಅಂಥ ವಿಜೇತ ಶಾಲಿನ ನಾವು ಗುರುತಿಸಿ, ಅಂದರೆ ತಿಂಗಳಿಗೆ ಒಂದು ಸಲ ಗುರುತಿಸಿ ಅವರಿಗೆ ಲಕ್ಕಿ ಡ್ರಾ ಮುಖಾಂತರವಾಗಿ 2 ಗ್ರಾಮ್ ಚಿನ್ನದ ನಾಣ್ಯ ಮತ್ತು ಒಂದು ಐಫೈ ಮೊಬೈಲ್ನ ಗಿಫ್ಟಾಗಿ ಕೊಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಹಾಗಾದರೆ ಅಂಥ ಅದೃಷ್ಟಶಾಲಿ ನೀವೇ ಆಗಿದ್ದರೆ ನಮ್ಮ ಒಂದು ಚಾನಲ್ನ ಅತಿ ಹೆಚ್ಚಾಗಿ ವೀಕ್ಷಣೆ ಮಾಡಿ ಆ ಒಂದು ಗಿಫ್ಟನ್ನು ನೀವೇ ಪಡೆದುಕೊಳ್ಳಿ. ಓಕೆ ಫ್ರೆಂಡ್ಸ್, ಹಾಗಾದರೆ ನಾವು ಜಾಸ್ತಿ ವೆಯ್ಟ್ ಮಾಡೋದು ಬೇಡ. ಇವತ್ತಿನ ದಿನ ರಾತ್ರಿ ಗ್ಯಾಸ್ ಸ್ಟವ್ ಕೆಳಗೆ ಯಾವ ಪದಾರ್ಥಗಳನ್ನ ನಾವು ಇಟ್ಟು ಮಲಗೋದ್ರಿಂದ ನಮ್ಮ ಸಕಲ ಸಂಕಷ್ಟಗಳಿಂದಲೂ ನಮಗೆ ಮುಕ್ತಿ ಸಿಗುತ್ತೆ. 24 ಅಂದರೆ ಈ ಒಂದು ರೆಮಿಡಿನ ಮಾಡಿದ 24 ಗಂಟೆಯಲ್ಲೇ ನಿಮಗೆ ಒಂದು ನಿಮ್ಮ ಕಷ್ಟಗಳೆಲ್ಲವನ್ನು ನಿವಾರಣೆ ಮಾಡಿಕೊಳ್ಳುವಂತಹ ಒಂದು ಅದ್ಭುತವಾದಂತಹ ಒಂದು ತಂತ್ರದ ಪರಿಹಾರನ, ಈ ಒಂದು ತಂತ್ರದ ಪರಿಹಾರನ ನಮಗೆ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಪರಿಹಾರ ಶಾಸ್ತ್ರ ತಿಳಿಸ್ಕೊಟ್ಟಿರುವಂತಹ ಯಾವುದೇ ಒಂದು ರೆಮಿಡಿ ಆದ್ರೂ ಮನುಷ್ಯನ ಏಳಿಗೆಗಾಗಿ ಅಂತಲೇ ತಿಳಿಸ್ಕೊಟ್ಟಿರುವಂತಹ ಒಂದು ಅದ್ಭುತವಾದಂಥ ತಂತ್ರ ಪರಿಹಾರ. ಹಾಗಾದರೆ ಜಾಸ್ತಿ ವೆಯ್ಟ್ ಮಾಡೋದು ಬೇಡ, ಆದಷ್ಟು ಬೇಗ ಹೋಗಿ ಈ ವಿಡಿಯೋ ನೋಡ್ಕೊಬರೋಣ ಬನ್ನಿ ಫ್ರೆಂಡ್ಸ್. ಫ್ರೆಂಡ್ಸ್, ಈ ದಿನ ರಾತ್ರಿ ನೀವು ಮಲಗುವಂಥ ಸಮಯದಲ್ಲಿ ಗ್ಯಾಸ್ ಸ್ಟವ್ ಕೆಳಗಡೆ ನೀವು ಈ ಕೆಲವೊಂದು ಪದಾರ್ಥಗಳನ್ನ ನೀವು ಇಟ್ಟು ಮಲಗೋದ್ರಿಂದ ಸಕಲ ಸಂಕಷ್ಟಗಳು, ದೋಷಗಳು, ದಾರಿದ್ರ್ಯಗಳು ನಿವಾರಣೆಯಾಗಿ ಅಷ್ಟ ಐಶ್ವರ್ಯ, ಭೋಗ ಭಾಗ್ಯಗಳು, ಅದೃಷ್ಟವೇ ನಿಮ್ಮದಾಗುತ್ತೆ ಅಂತಲೇ ಹೇಳ್ಬೋದು. ಅಂದರೆ ಇದುವರೆಗೆ ನೀವು ಪಟ್ಟಂತಹ ಕಷ್ಟಗಳೆಲ್ಲ ನಿವಾರಣೆ ಮಾಡ್ಕೋಬಹುದು, ಆರ್ಥಿಕವಾಗಿ ಸಫಲರಾಗ್ತೀರಾ, ಆರೋಗ್ಯದಲ್ಲಿ ಪ್ರಗತಿ ಕಾಣ್ತೀರಾ, ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಕಾಣ್ತೀರಾ, ಕೌಟುಂಬಿಕವಾಗಿ ನೆಮ್ಮದಿ ಜೀವನ ನಿಮ್ಮದಾಗುತ್ತೆ. ಒಟ್ಟಾರೆಯಾಗಿ ಸಕಲ ಸೌಕರ್ಯವನ್ನು ಲಭಿಸುವಂತಹ ಒಂದು ಅದ್ಭುತವಾದಂತಹ ಪರಿಹಾರ ಇದು ಅಂತಲೇ ಹೇಳ್ಬೋದು. ಇದನ್ನ ನಮಗೆ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಈ ಪರಿಹಾರನ ಮಾಡಿಕೊಂಡ್ರೆ ಒಂದೇ ದಿನದಲ್ಲಿ ಅಂದರೆ 24 ಗಂಟೆಯಲ್ಲಿ ಇದರ ಫಲವನ್ನು ನೀವು ಅನುಭವಿಸ್ತೀರಾ. ಫ್ರೆಂಡ್ಸ್, ಈ ದಿನ ತುಂಬಾ ಶಕ್ತಿಶಾಲಿಯುತವಾದಂತಹ ಒಂದು ಮಹಾಶಿವರಾತ್ರಿ ಹಬ್ಬ ಇದೆ ಅಲ್ವಾ? ಅಂದರೆ ಮಹಾಶಿವರಾತ್ರಿ ಹಬ್ಬ ಅಂತಂದರೆ ದೇವತೆಗಳಿಗೂ ಸಹ ತುಂಬಾ ಪ್ರೀತಿಕಾರಕವಾದದ್ದು. ಅದರಲ್ಲೂ ಮಹಾಲಕ್ಷ್ಮಿಗೆ ತುಂಬಾ ಪ್ರೀತಿಕಾರವಾದದ್ದು. ಯಾರೆಲ್ಲ ಈ ದಿನ ಗ್ಯಾಸ್ ಸ್ಟವ್ ಕೆಳಗಡೆ ಈ ಒಂದು ರೆಮಿಡಿನ ಮಾಡ್ತಾರೋ ಅವರಿಗೆ ಜೊತೆಗೆ ಲಕ್ಷ್ಮಿನ ಆರಾಧನೆ ಮಾಡ್ತಿರೋ, ಜೊತೆಗೆ ಶಿವ ಮತ್ತು ಪಾರ್ವತಿ ಸಕಲ ದೇವತೆಗಳನ್ನ ಯಾರು ಇವತ್ತೊಂದು ದಿನ ಉಪವಾಸ ಮಾಡಿಕೊಂಡು ಶಿವನನ್ನು ನೆನೆದು ಯಾರು ಭಕ್ತಿ ಭಾವದಿಂದ ನೀವು ಪೂಜಿಸ್ತೀರೋ ಅಂಥವರಿಗೆ ಸರ್ವ ದಾರಿದ್ರ್ಯತೆಗಳನ್ನು ನಿವಾರಣೆ ಆಗುತ್ತೆ ಅಂತ ಹೇಳಿ ನಮಗೆ ಸರ್ವ ದಾರಿದ್ರ್ಯಗಳು ನಿವಾರಣೆ ಆಗುತ್ತೆ ಅಂತ ಹೇಳಿ ನಮಗೆ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಈ ಪರಿಹಾರನ ನೀವು ಈ ರೀತಿಯ ಮಂತ್ರಗಳನ್ನು ಮಾಡಿಕೊಳ್ಳಲು ಮತ್ತು ಅದೃಷ್ಟವನ್ನು ತಂದುಕೊಳ್ಳೋಕ್ಕೋಸ್ಕರ ಈ ಒಂದು ರೆಮಿಡಿ ಅಂತಲೇ ಹೇಳ್ಬೋದು. ಗ್ಯಾಸ್ ಸ್ಟವ್ ಫ್ರೆಂಡ್ಸ್, ನೋಡಿ ನಾನಿಲ್ಲಿ ನಿಮಗೆ ಒಂದು ಸ್ಟೀಲ್ ತಟ್ಟೆನ ತೋರಿಸ್ತಾ ಇದ್ದೀನಿ. ಈ ರೀತಿ ಇರುವಂಥ ಒಂದು ತಟ್ಟೆನ ತೆಗೆದುಕೊಳ್ಳಿ. ನಂತರ ನೋಡಿ ನಾನಿಲ್ಲಿ ನಿಮಗೆ ಕಲ್ಲುಪ್ಪನ್ನು ತೋರಿಸ್ತಾ ಇದ್ದೀನಿ. ಇದರಲ್ಲಿ ಕಲ್ಲುಪ್ಪನ್ನು ನೀವು 1 ಸ್ಪೂನಷ್ಟು ನೀವು ತೆಗೆದುಕೊಳ್ಬೇಕಾಗುತ್ತೆ. ನೋಡಿ, ಈ ರೀತಿ ಕಲ್ಲುಪ್ಪನ್ನ ನೀವು 1-1.5 ಸ್ಪೂನು ತೆಗೆದುಕೊಳ್ಳಿ. ನಂತರ ಅಂದರೆ ಕಲ್ಲುಪ್ಪನ್ನ ನಾವು ಮಾತೆ ಮಹಾಲಕ್ಷ್ಮಿಯ ಸ್ವರೂಪ ಅಂತ ಹೇಳಿ ಪರಿಗಣಿಸ್ತೀವಿ ಅಲ್ವಾ ಫ್ರೆಂಡ್ಸ್. ಜೊತೆಗೆ
ಈ ಗ್ಯಾಸ್ ಸ್ಟವ್ ಅಂತ ನಾವು ಏನಂತೀವೋ ಅದು ನಾವು ತಿನ್ನೋದಕ್ಕೆ ಆಹಾರ ಮಾಡ್ಕೊಳ್ಳೋಕ್ಕೆ ಮತ್ತು ಆಹಾರನ ತಯಾರು ಮಾಡ್ಕೊಳ್ಳೋದಕ್ಕೋಸ್ಕರ ಮುಖ್ಯವಾಗಿ ಗ್ಯಾಸ್ ಸ್ಟವ್ ಅನ್ನೋದು ನಮಗೆ ಬೇಕೇ ಬೇಕಾಗುತ್ತೆ ಅಲ್ವಾ. ಮುಂದೆ ಸೌದೆ ಒಲೆಗಳು ಇರ್ತಿತ್ತು. ಸೌದೆ ಒಲೆಗಳನ್ನ ನಾವು ದೇವತಾ ರೂಪದಲ್ಲಿ ನೋಡ್ತಾ ಇದ್ವಿ. ಇತ್ತೀಚಿನ ದಿನಗಳಲ್ಲಿ ಸೌದೆ ಒಲೆ ಕಣ್ಮರೆಯಾಗಿರುವುದರಿಂದ ನಾವು ಪ್ರತಿಯೊಬ್ಬರು ಸಹ ಗ್ಯಾಸ್ ಸ್ಟವ್ನ ನಾವು ದೇವತೆ ಥರ ಅಂದರೆ ದೇವತಾ ಸ್ವರೂಪ ಅಂತ ಹೇಳಿ ನಾವು ಪರಿಗಣಿಸ್ತೀವಿ ಅಲ್ವಾ. ಯಾಕೆ ಅಂತಂದರೆ ಅಗ್ನಿಮೂಲೆಯಲ್ಲಿ ಮಹಾಲಕ್ಷ್ಮಿ ನೆಲೆಸಿರ್ತಾಳೆ. ಮನೆಯಲ್ಲಿ ಯಾವುದೇ ಕಾರಣಕ್ಕೂ ದಾರಿದ್ರ್ಯ ಬರಬಾರ್ದು. ಅಂದರೆ ಯಾಕೆ ಅಂತಂದರೆ ಮಹಾಲಕ್ಷ್ಮಿ ನಮ್ಮ ಮನೆಯಲ್ಲಿ ಯಾಕೆ ದಾರಿದ್ರ್ಯ ಬರಬಾರ್ದು, ಯಾಕೆ ಅಂತಂದರೆ ಮಹಾಲಕ್ಷ್ಮಿ ನಮ್ಮ ಮೇಲೆ ಕೋಪಗೊಂಡು, ಅಂದರೆ ನಾವು ತಿನ್ನುವಂತಹ ಆಹಾರಕ್ಕೂ ಕಷ್ಟ ಪಡಬೇಕಾಗುತ್ತೆ. ಅಡುಗೆ ಮನೆಯಲ್ಲಿ ಯಾವಾಗಲೂ ಸಮೃದ್ಧವಾಗಿರಬೇಕು. ಯಾರ ಅಡುಗೆ ಮನೆಯಲ್ಲಿ ಪ್ರತಿಯೊಬ್ಬರು ಅಡುಗೆ ಮನೆಯಲ್ಲೂ ಸಹ ದವಸ ಧಾನ್ಯಗಳು ತುಂಬಿ ತುಳುಕಬೇಕು. ನಾವು ಬೇಳೆ ಕಾಳುಗಳಾಗಿರ್ಬೋದು, ಹಿಟ್ಟಾಗಿರ್ಬೋದು, ಅಕ್ಕಿ ಆಗಿರ್ಬೋದು, ಉಪ್ಪಾಗಿರ್ಬೋದು, ಈ ರೀತಿ ಇನ್ನು ಇತ್ಯಾದಿ ಪದಾರ್ಥಗಳಾದಂತಹ ಹುಣಸೆ ಹಣ್ಣಾಗಿರ್ಬೋದು, ಹೀಗೆ ಇನ್ನೂ ಹಲವಾರು ಪದಾರ್ಥಗಳಾದಂತಹ ಅರಿಶಿನ ಮತ್ತು ಅಡುಗೆಗೆ ಹಾಕುವಂತಹ ಎಣ್ಣೆ ಆಗಿರ್ಬೋದು, ಅಂದರೆ ಇವೆಲ್ಲವೂ ಸಹ ಅತಿ ಹೆಚ್ಚಾಗಿ ಅಡುಗೆ ಮನೆಯಲ್ಲಿ ಅತಿ ಹೆಚ್ಚಾಗಿ ಇರಬೇಕು. ಜೊತೆಗೆ ಅದು ಖಾಲಿಯಾಗದೇ ಇರುವಂಥ ರೀತಿಯಲ್ಲಿ ಅದನ್ನ ನಾವು ನೋಡ್ಕೊಳ್ಬೇಕಾಗುತ್ತೆ. ಇದ್ರ ಬಗ್ಗೆ ನಾವು ಹೆಚ್ಚಿನ ಗಮನ ಕೊಡಬೇಕು. ಯಾಕೆ ಅಂತಂದರೆ ಇದು ಖಾಲಿ ಆದರೆ ನಮಗೆ ದಾರಿದ್ರ್ಯ ದೇವತೆ ಅಲ್ಲಿ ನೆಲೆಯೂರಿದ್ದಾಳೆ ಅಂತ ಹೇಳಿ. ಹಾಗಾಗಿ ದಾರಿದ್ರ್ಯ ದೇವತೆ ನಮ್ಮ ಅಡುಗೆ ಮನೆಯಲ್ಲಿ ಬರಬಾರ್ದು ಅಂತಂದರೆ ನಾವು ಗಮನ ಹರಿಸಿ ಈ ರೀತಿ ಇರುವಂಥ ಕೆಲವೊಂದು ಆಹಾರ ಪದಾರ್ಥಗಳನ್ನ ನಾವು ಅತಿ ಹೆಚ್ಚಾಗಿ ನಾವು ತೆಗೆದುಕೊಂಡು ಬಂದು ಅಂದರೆ ಸ್ವಲ್ಪ ಇದೆ ಅಂದಾಗಲೇ ಮುಂಚಿತವಾಗಿಯೇ ನಾವು ತರಿಸಿ ಇಟ್ಕೊಳ್ಳೋದ್ರಿಂದ ನಮ್ಮಲ್ಲಿರುವಂಥ ದಾರಿದ್ರ್ಯ ದೇವತೆ ನಮ್ಮ ಮನೆಗೆ ಪ್ರವೇಶ ಮಾಡಲ್ಲ ಅಂತಲೂ ಸಹ ನಾವು ಹೇಳ್ಬೋದು. ಯಾರ ಅಡುಗೆ ಮನೆಯಲ್ಲಿ ಸ್ವಚ್ಛತೆ ಇರುವುದಿಲ್ಲವೋ ಅವ್ರ ಮನೆಯಲ್ಲಿ ಹಣಕಾಸಿನ ಸಮಸ್ಯೆ ಹೆಚ್ಚಾಗಿ ಕಾಡುತ್ತೆ, ಸಾಲದ ಸಮಸ್ಯೆ ಹೆಚ್ಚಾಗಿ ಕಾಡುತ್ತೆ, ಆರೋಗ್ಯದ ಸಮಸ್ಯೆ ಉಂಟಾಗುತ್ತೆ. ಹಾಗಾಗಿ ಆದಷ್ಟು ಅಡುಗೆ ಮನೆಯನ್ನು ನೀವು ಸ್ವಚ್ಛವಾಗಿ ಇಟ್ಕೊಳ್ಳಿ. ಫ್ರೆಂಡ್ಸ್ ನೋಡಿ, ನಮ್ಮ ಆರೋಗ್ಯ ವೃದ್ಧಿಗಾಗಿ ನಮ್ಮ ಸಂಸಾರ ಚೆನ್ನಾಗಿರಬೇಕು, ನಾವು ಚೆನ್ನಾಗಿ ಬದುಕಬೇಕು ಅಂತಂದರೆ ನಮಗೆ ಮುಖ್ಯ ಪಾತ್ರ ವಹಿಸೋದು ಯಾವುದು ಹೇಳಿ? ನಮ್ಮ ಅಡುಗೆ ಮನೆಯೇ ಅಲ್ವಾ. ಹಾಗಾಗಿ ಅಡುಗೆ ಮನೆಯಲ್ಲಿ ಬೇಯಿಸಿದಂಥ ಆಹಾರ ಸೇವನೆ ಮಾಡೋದರಿಂದ ನಾವು ಆದಷ್ಟು ಅಡುಗೆ ಮನೆಯನ್ನು ಶುಭ್ರವಾಗಿಟ್ಕೊಳ್ಬೇಕು. ರಾತ್ರಿ ಮಲಗುವಂತಹ ಸಮಯದಲ್ಲಿ ಅಡುಗೆ ಮನೆಯಲ್ಲಿ ನಾವು ಪಾತ್ರೆಗಳನ್ನ ಸಿಂಕಲ್ಲಿ ಹಾಗೆ ಬಿಟ್ಬಿಡೋದಾಗಿರ್ಬೋದು, ಅಂದರೆ ಸಿಂಕಲ್ಲಿ ಪಾತ್ರೆಗಳನ್ನ ಹಾಗೆ ಬಿಟ್ಟು ಹೋಗಿ ಮಲಗಿಬಿಡೋದಾಗಿರ್ಬೋದು. ಇದೆಲ್ಲ ಮಾಡೋದ್ರಿಂದ ದಾರಿದ್ರ್ಯ ದೇವತೆ ಬಂದು ನೆಲೆಯೂರ್ತಾಳೆ ಅಂತಲೇ ಹೇಳ್ಬೋದು. ಹಾಗಾಗಿ ದುಷ್ಟಶಕ್ತಿಗಳು, ದಾರಿದ್ರ್ಯತೆ ನಿವಾರಣೆ ಆಗಬೇಕು, ದುಷ್ಟಶಕ್ತಿಗಳು ದೂರ ಆಗಬೇಕು ಅಂತಲೇ ಇಂತಹ ಪದಾರ್ಥಗಳನ್ನ ನಾವು ಗ್ಯಾಸ್ ಸ್ಟವ್ ಕೆಳಗಡೆ ಇಡಬೇಕಾಗುತ್ತೆ. ನೋಡಿ, ನಾನಿಲ್ಲಿ ನಿಮಗೆ ಈ ರೀತಿ ಇರುವಂಥ ಒಂದು ತಟ್ಟೆಯನ್ನು ತೆಗೆದುಕೊಂಡು ಒಂದೂವರೆ ಸ್ಪೂನಷ್ಟು ಕಲ್ಲುಪ್ಪನ್ನು ಸೇರಿಸ್ಕೊಂಡಿದ್ದೀನಿ ಅಲ್ವಾ. ನಂತರ ನೀವೇನು ಮಾಡಬೇಕು ಅಂತಂದರೆ, ನೋಡಿ ನಾನಿಲ್ಲಿ ನಿಮಗೆ ಕಲ್ಲುಪ್ಪನ್ನ ಏನು ಸೇರಿಸ್ಬೇಕು ಅಂತಂದರೆ ಮಾತೆ ಮಹಾಲಕ್ಷ್ಮಿಯ ಸ್ವರೂಪ ಅಲ್ವಾ. ಮಾತೆ ಮಹಾಲಕ್ಷ್ಮಿಯ ಸ್ವರೂಪ ಇದು ಹಣವನ್ನು ಆಕರ್ಷಣೆ ಮಾಡುತ್ತೆ. ಹಾಗಾಗಿ ನಾವಿಲ್ಲಿ 1 ಸ್ಪೂನಷ್ಟು ಇಲ್ಲ 1.5 ಸ್ಪೂನಷ್ಟು ಕಲ್ಲುಪ್ಪನ್ನು ಸೇರಿಸಿ ನಂತರ ನೀವಿಲ್ಲಿ ಕಾಳು ಮೆಣಸನ್ನ ಸೇರಿಸ್ಕೋಬೇಕಾಗುತ್ತೆ. ಅಂದರೆ ನೋಡಿ, ಇಷ್ಟು 1 ಚಿಟಿಕೆ ಆದಷ್ಟು ಕಾಳು ಮೆಣಸನ್ನ ನೀವು ತೆಗೆದುಕೊಳ್ಳಿ. ಯಾಕೆ ಅಂತ ಹೇಳಿದ್ರೆ ಸರ್ವ ದಾರಿದ್ರ್ಯತೆ ನಿವಾರಣೆ ಮಾಡುತ್ತೆ, ಕೆಟ್ಟ ಶಕ್ತಿಯನ್ನು ಧ್ವಂಸ ಮಾಡುವಂತಹ ಒಂದು ಶಕ್ತಿ ಈ ಕಾಳು ಮೆಣಸಿಗಿದೆ. ಹಾಗಾಗಿ ಸ್ವಲ್ಪ ಕಾಳು ಮೆಣಸನ್ನ ತೆಗೆದುಕೊಳ್ಳಿ. ನೆಕ್ಸ್ಟು ನೀವು ಕೆಂಪು ಮೆಣಸಿನಕಾಯಿ ಇದ್ದರೆ ನೀವು ತೆಗೆದುಕೊಳ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು. ನಂತರ ನೀವು ನೋಡಿ, ನಾನಿಲ್ಲಿ ನಿಮಗೆ ಕಾಡಿಗೆನ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಕಾಡಿಗೆನ ಏನಕ್ಕೆ ತೋರಿಸ್ತಾ ಇದ್ದೀನಿ ಅಂತಂದರೆ, ಈ ಕಾಡಿಗೆಯಲ್ಲಿ ನೀವು ಸ್ವಲ್ಪ ಫ್ರೆಂಡ್ಸ್ ನೋಡಿ, ಈ ಕಾಡಿಗೆಯಲ್ಲಿ ಸ್ವಲ್ಪ ನೀವು ಈ ರೀತಿ ಒಂದು ಕಪ್ಪು ಬಣ್ಣದ ಕಾಡಿಗೆನ ಸುಮ್ಮನೆ ಈ ರೀತಿ ಸವರ್ಕೊಳ್ಳಿ. ಅಂದರೆ ತಟ್ಟೆ ಮೇಲೇ ಸ್ವಲ್ಪ ಈ ರೀತಿ ಸವರ್ಕೊಳ್ಳಿ. ಯಾಕೆ ಅಂತ ಅಂದರೆ ಈ ಕಾಡಿಗೆನ ಸವರೋದ್ರಿಂದ ಕೆಟ್ಟ ಕಣ್ಣಿನ ದೃಷ್ಟಿ ನಿವಾರಣೆ ಆಗುತ್ತೆ. ಹಾಗಾಗಿ ಇದನ್ನು ನೀವು ಸ್ವಲ್ಪ ಹಾಕ್ಕೊಳ್ಳಿ. ನಂತರ ನೋಡಿ, ಇಲ್ಲಿ ನಾನು ನಿಮಗೆ ಇಲ್ಲಿ ಲಕ್ಷ್ಮಿಯ ಸ್ವರೂಪವಾದಂತಹ ನೋಡಿ, ಇಲ್ಲಿ ನಾನು ನಿಮಗೆ ಲಕ್ಷ್ಮಿಯ ಸ್ವರೂಪವಾದಂತಹ ಬಟ್ಟಲು ಅಡಿಕೆನೂ ಸಹ ಇಟ್ಕೊಳ್ಳಿ. ಯಾಕೆ ಅಂದರೆ ಮಾತೆ ಮಹಾಲಕ್ಷ್ಮಿನ ಅಟ್ರಾಕ್ಷನ್ ಮಾಡೋಕ್ಕೋಸ್ಕರ. ಅದ್ರ ಜೊತೆಗೆ ನೋಡಿ, ನಾನು ಇಲ್ಲಿ ನಿಮಗೆ 5 ರೂಪಾಯಿ ಕಾಯಿನ್ ತೋರಿಸ್ತಾ ಇದ್ದೀನಿ. ನೀವು 5 ರೂಪಾಯಿ ಕಾಯಿನ್ ಇದ್ದರೆ ಇಟ್ಕೊಳ್ಳಿ, ಇಲ್ಲಾಂದರೆ 1 ರೂಪಾಯಿ ಕಾಯಿನ್ ಇದ್ದರೂ ಸಹ ನೀವು ಇಟ್ಕೋಬೋದು. ಇದು ಸಹ
ಲಕ್ಷ್ಮಿ ಅಂದರೆ ಹಣನ ವೃದ್ಧಿಸುವುದಕ್ಕೋಸ್ಕರ, ಲಕ್ಷ್ಮಿನ ಆಕರ್ಷಣೆ ಮಾಡೋದಕ್ಕೋಸ್ಕರ ಇಲ್ಲಿ 5 ರೂಪಾಯಿ ಕಾಯಿನ್ನ ನಾವು ಇಟ್ಕೊಂಡಿದ್ದೀವಿ. ಇದ್ರ ಜೊತೆಗೆ ನೋಡಿ ಒಂದು ಹೂವನ್ನು ಸಹ ನೀವು ಇಲ್ಲಿ ಇಟ್ಕೊಳ್ಳಿ. ಇದಕ್ಕೆ ನೀವು ಸ್ವಲ್ಪ ಅರಿಶಿನ ಕುಂಕುಮವನ್ನು ಸಹ ನೀವು ಸೇರಿಸ್ಕೊಳ್ಳಿ. ನಂತರ ನೀವು ನೋಡಿ ನಾನಿಲ್ಲಿ ಇನ್ನೂ 2 ವಸ್ತುಗಳನ್ನು ಸೇರಿಸ್ಕೊತಾ ಇದ್ದೀನಿ. ನೀವು ಬೇಕಾದರೆ 5 ರೂಪಾಯಿ ಕಾಯಿನ್ ಇದೆ ಮತ್ತು ನೋಡಿ ಇದೆಯಲ್ವಾ, ಈ 2 ಬೇಕಾದ್ರೆ ನೀವು ಸ್ಕಿಪ್ ಮಾಡ್ಕೋಬೋದು. ಇದ್ದರೆ ಇಟ್ಕೊಳ್ಳಿ, ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೆಕ್ಸ್ಟ್ ನಾವಿಲ್ಲಿ ಸಾಸಿವೆಯನ್ನು ನಾವು ಸ್ವಲ್ಪ ಅಂದರೆ 1 ಸ್ಪೂನಷ್ಟು ಸಾಸಿವೆನ ನೀವು ಇದಕ್ಕೆ ಸೇರಿಸ್ಕೊಡಿ. ಸಾಸಿವೆನ ನಾವು ಏನಿಗೆ ಸೇರಿಸ್ಕೋಬೇಕು ಅಂದರೆ ದೃಷ್ಟಿ ದೋಷ ನಿವಾರಣೆ ಮಾಡುತ್ತೆ, ಕೆಟ್ಟ ಶಕ್ತಿಯನ್ನು ಹೋಗಲಾಡಿಸುತ್ತೆ ಈ ಸಾಸಿವೆ. ಹಾಗಾಗಿ ಕಪ್ಪು ಸಾಸಿವೆನ ಇಲ್ಲಿ ತೆಗೆದುಕೊಳ್ಬೇಕು. ನೋಡಿ ಇದೆಲ್ಲವೂ ಸಹ ನೋಡಿ ಒಣಮೆಣಸಿಕಾಯಿ ಬೇಕಾದ್ರೆ ನೀವು ತೆಗೆದುಕೋಬೋದು, ಇಲ್ಲ ಸ್ಕಿಪ್ ಮಾಡ್ಕೋಬೋದು. ನೋಡಿ ಈ ಎಲ್ಲ ಪದಾರ್ಥಗಳು ದಾರಿದ್ರ್ಯ ದೇವತೆಯನ್ನು ಹೋಗಲಾಡಿಸುವಂತಹ ಪದಾರ್ಥಗಳು. ಹಾಗಾಗಿ ಈ ದಿನ ನೀವು ಅದರಲ್ಲೂ ಈ ದಿನ ಸರ್ವಶ್ರೇಷ್ಠವಾದಂತಹ ಮತ್ತು ಶಕ್ತಿಯುತವಾದಂತಹ ಒಂದು ಮಹಾಶಿವರಾತ್ರಿ ಹಬ್ಬ. ಇವತ್ತೊಂದು ದಿನ ಬೇರೆ ದಿನಗಳಲ್ಲಿ ಮಾಡ್ಕೊಳ್ಳೋದಕ್ಕಿಂತ ಇವತ್ತೊಂದು ದಿನ ನೀವು ಈ ಒಂದು ತಂತ್ರ ಪರಿಹಾರನ ನೀವು ಮಾಡ್ಕೊಳ್ಳೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್, ನಿಮಗೆ ಯಾವುದೇ ರೀತಿಯಾದಂತಹ ಒಂದು ಕಷ್ಟಗಳಿದ್ರೂ ಸಹ ನಿವಾರಣೆ ಆಗುತ್ತೆ. ತುಂಬ ಬೇಗನೆ ನಿಮಗೆ ಫಲ ಕೊಡುತ್ತೆ ಇದು ಅಂತಲೇ ಹೇಳ್ಬೋದು. ಯಾವ ರೀತಿ ಅಂತಂದರೆ ಧನಾತ್ಮಕ ಫಲವನ್ನೇ ನೀವು ಪಡ್ಕೋತೀರಾ ಅಂತ ಹೇಳ್ಬೋದು. ಹಾಗಾಗಿ ಈ ದಿನ ನೀವು ತಪ್ಪದೆ ಈ ಒಂದು ಪರಿಹಾರನ ಮಾಡ್ಕೊಳ್ಳಿ. ಎಲ್ಲ ಕೆಲಸವನ್ನು ಮುಗಿಸಿ ಅಡುಗೆ ಮನೆಯನ್ನು ಶುಭ್ರಗೊಳಿಸ್ಕೊಡಿ. ಯಥಾ ಪ್ರಕಾರವಾಗಿ ಇವತ್ತು ಎಲ್ಲರೂ ಮನೆಯಲ್ಲೂ ಪೂಜೆ ಪುರಸ್ಕಾರಗಳ ಮಾಡಿರ್ತೀರ ಅಲ್ವಾ. ಮಾಡಿ ನಂತರ ನೀವು ರಾತ್ರಿ ಮಲಗುವಂಥ ಸಮಯದಲ್ಲಿ ನೀವು ಅಡುಗೆ ಮನೆ ಎಲ್ಲವನ್ನು ಸ್ವಚ್ಛಗೊಳಿಸ್ಕೊಂಡು ನಂತರ ನೀವು ಇದೊಂದು ಕೆಲಸವನ್ನು ಮಾಡಿಕೊಡಿ. ಇನ್ನೇನು ಹೋಗಿ ಮಲಗ್ತಾ ಇದ್ದೀವಿ ಅನ್ನುವಂತಹ ಸಮಯದಲ್ಲಿ ಈ ಪರಿಹಾರನ ನೀವು ಮಾಡ್ಕೊಳ್ಳಿ. ಇದಕ್ಕೆ ಮುಖ್ಯವಾಗಿ ಒಂದು ಸ್ಟೀಲ್ ಪ್ಲೇಟ್ನ ತೆಗೆದುಕೊಂಡು ಇದೆಲ್ಲ ವಸ್ತುಗಳನ್ನು ಹಾಕ್ಕೊಳ್ಳಿ. ಸ್ಟೀಲ್ ಪ್ಲೇಟ್ ಅಕಸ್ಮಾತ್ ಬೇಕು ಅಂದರೆ ತೆಗೆದುಕೋಬೋದು ನೀವು. ಇಲ್ಲ ಅಂತಂದರೆ ಮಣ್ಣಿನ ಒಂದು ಪ್ಲೇಟ್ ಏನಾದರೂ ಇದ್ದರೆ, ಇಲ್ಲ ಒಂದು ಮಣ್ಣಿನ ಬೌಲ್ ಇದ್ದರೆ ನೀವು ಅದಕ್ಕೂ ಸಹ ನೀವು ಇದನ್ನೆಲ್ಲ ಪದಾರ್ಥಗಳನ್ನು ಸೇರಿಸಿ ನೀವು ಹಾಕ್ಕೋಬೋದು ಫ್ರೆಂಡ್ಸ್. ಜೊತೆಗೆ ನೋಡಿ ನಾನಿಲ್ಲಿ ನಿಮಗೆ ಜೀರಿಗೆನ ತೋರಿಸ್ತಾ ಇದ್ದೀನಿ. ನೀವು ಜೀರಿಗೆ ಬೇಕು ಅಂತಂದರೆ 1 ಚಿಟಿಕೆ ಆದಷ್ಟು ಜೀರಿಗೆನ ಇಲ್ಲಿ ಶೇಖರಣೆ ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಕೋಬೋದು ಫ್ರೆಂಡ್ಸ್. ಈ ರೀತಿ ಮಾಡ್ಕೊಳ್ಳಿ. ಇನ್ನು 1 ಸ್ಪೂನ್ ಉಪ್ಪು ಇದೆಲ್ಲ ಪದಾರ್ಥಗಳನ್ನು ಸೇರಿಸ್ಕೊಳ್ಳಿ. ಮನೆಯಲ್ಲಿರುವಂತಹ ಕೆಟ್ಟ ಶಕ್ತಿಗಳನ್ನು ತೆಗೆದು ಹಾಕುವಂತಹ ಒಂದು ಅದ್ಭುತವಾದಂತಹ ತಂತ್ರ ಪರಿಹಾರ ಇದು ಅಂತಲೇ ಹೇಳ್ಬೋದು. ಉಪ್ಪು ಸರ್ವಶ್ರೇಷ್ಠವಾದದ್ದು. ಈ ತಂತ್ರ ಮಂತ್ರಗಳಿಗೆ ಹಣ ವೃದ್ಧಿ ಮಾಡ್ಕೊಳ್ಳೋದಕ್ಕೆ ಅಡುಗೆಯಲ್ಲಿ ರುಚಿಸ್ಕೊಳ್ಳೋದಕ್ಕೂ ಸಹ ಈ ಉಪ್ಪನ್ನ ನಾವು ಪ್ರತಿನಿತ್ಯದ ಜೀವನದಲ್ಲಿ ಬೇಕಾದಂತಹ ಪದಾರ್ಥ. ದಾರಿದ್ರ್ಯವನ್ನು ದೃಷ್ಟಿ ದೋಷವನ್ನು ಸಹ ಈ ಕಲ್ಲುಪ್ಪು ನಿವಾರಣೆ ಮಾಡುತ್ತೆ ಅಲ್ವಾ. ನೋಡಿ ಇಷ್ಟು ಪದಾರ್ಥಗಳೆಲ್ಲವನ್ನು ಸಹ ನೀವು ಸೇರಿಸ್ಕೊಂಡು ನೀವು ರಾತ್ರಿ ಮಲಗುವಂಥ ಸಮಯದಲ್ಲಿ ಗ್ಯಾಸ್ ಸ್ಟವ್ ಕೆಳಗಡೆ ಇಟ್ಟು ನೀವು ನಂತರ ಹೋಗಿ ಮಲಗಿ. ಈ ಎಲ್ಲ ಪದಾರ್ಥಗಳು ದಾರಿದ್ರ್ಯದ ದೇವತೆಯನ್ನು ಹೋಗಲಾಡಿಸುವಂತಹ ಪದಾರ್ಥಗಳು. ಹಾಗಾಗಿ ಇಷ್ಟು ಪದಾರ್ಥಗಳನ್ನು ನಮ್ಮ ಅಡುಗೆ ಮನೆಯ ಗ್ಯಾಸ್ ಸ್ಟವ್ ಕೆಳಗಡೆ ಒಂದು ಪ್ಲೇಟಲ್ಲಿ ನೀವು ಇಟ್ಟು ನೀವು ಮಲಗಿ ನಂತರ ಬೆಳಿಗ್ಗೆ ಎದ್ದ ನಂತರ ಮರುದಿನ ಎದ್ದು ನೀವು ಯಾರೂ ಇನ್ನೂ ಎದ್ದಿರಲ್ಲ ನೋಡಿ ಅಂಥ ಸಮಯದಲ್ಲಿ ಮುಂಚಿತವಾಗಿ ಎದ್ದು ನೀವು ಯಾರೂ ಓಡಾಡದೇ ಇರುವಂತಹ ಜಾಗಕ್ಕೆ ಈ ಪ್ಲೇಟ್ನ ತೆಗೆದುಕೊಂಡು ಹೋಗಿ ಇದರಲ್ಲಿ ಇರುವಂಥ ಪದಾರ್ಥಗಳೆಲ್ಲವನ್ನು ಸುರಿದು ಬಿಡಿ. ಇದನ್ನ ನೀವು ಮಾಡಬೇಕಾದ್ರೆ ಯಾರು ನೋಡಬಾರ್ದು. ಬೆಳಿಗ್ಗೆ ಎದ್ದು ನೀವು ಅದೆಲ್ಲ ಕ್ಲೀನ್ ಮಾಡಬೇಕಾದ್ರೆ ಆವಾಗಲೂ ಸಹ ಯಾರೂ ನೋಡಬಾರ್ದು. ನೋಡಿ ಈ ರೀತಿ ನೀವು ಮಾಡ್ಕೊಳ್ಳೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್, ಸರ್ವ ದಾರಿದ್ರ್ಯತೆ ನಿವಾರಣೆ ಆಗುತ್ತೆ. ಸಾಕಷ್ಟು ರೀತಿಯ ಬದಲಾವಣೆಗಳನ್ನ ಜೀವನದಲ್ಲಿ ನೋಡ್ತೀರಾ. ಹಣಕಾಸಿನ ವೃದ್ಧಿ ನೋಡ್ತೀರಾ. ಅದೃಷ್ಟ ಅಂತ ಅನ್ನೋದು ಒಲಿದು ಬರುತ್ತೆ. ದಿನದಿಂದ ದಿನಕ್ಕೆ ನೀವು ಪ್ರಗತಿ ಕಾಣ್ತೀರಾ. ದೇಹದಲ್ಲಿರುವಂತಹ ಮನೆಯಲ್ಲಿರುವಂತಹ ನೆಗೆಟಿವ್ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ. ಐಶ್ವರ್ಯ ಭೋಗ ಭಾಗ್ಯನೇ ನಿಮ್ಮದಾಗುತ್ತೆ. ನಿಮ್ಮ ಜೀವನದಲ್ಲಿ ಐಶ್ವರ್ಯ ಭೋಗ ಭಾಗ್ಯಗಳೇ ಲಭಿಸುತ್ತೆ ಅಂತಲೇ ಹೇಳ್ಬೋದು. ಕೋಟ್ಯಾಂತರರಾಗುವಂತಹ ಒಂದು ಅದೃಷ್ಟನೇ ನಿಮಗೆ ಒಲಿದು ಬರುತ್ತೆ ಅಂತಲೇ ಹೇಳ್ಬೋದು. ಅಂತಹ ಒಂದು ಪವರ್ಫುಲ್ ಆಗಿರುವಂತಹ ಒಂದು ರೆಮಿಡಿ ಇದು ಅಂತಲೇ ಹೇಳ್ಬೋದು. ನೋಡಿ ಇಂತಹ ಗ್ಯಾಸ್ ಸ್ಟವ್ ಕೆಳಗಡೆ ಇಷ್ಟು ವಸ್ತುಗಳನ್ನ ಇಟ್ಟು ಮಲಗೋದ್ರಿಂದ ನಿಮ್ಮ ಸಕಲ ದೋಷಗಳು, ಸಕಲ ಸಂಕಷ್ಟಗಳು, ಹಣಕಾಸಿನ ಸಮಸ್ಯೆಗಳು ಮತ್ತು ಕೆಟ್ಟ ದೃಷ್ಟಿಕಣ್ಣು, ಮಾಟ ಮಂತ್ರದ ಸಮಸ್ಯೆಗಳು, ಯಾವುದೇ ಒಂದು ಸಮಸ್ಯೆ ಇದ್ರೂ ಈ ಚಿಕ್ಕದಾದಂತಹ ಒಂದು ಪರಿಹಾರನ ಮಾಡ್ಕೊಳ್ಳೋದ್ರಿಂದ ಸರ್ವ ಸಮಸ್ಯೆಗಳಿಂದಲೂ ಸಹ ನಿಮಗೆ ಮುಕ್ತಿ ಸಿಗುತ್ತೆ ಅಂತಲೇ ಹೇಳ್ಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಇದನ್ನ ಶೇರ್ ಮಾಡಿ. ಫ್ರೆಂಡ್ಸ್ ಮತ್ತೆ ಹೇಳ್ತಾ ಇದ್ದೀನಿ, ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಫ್ರೆಂಡ್ಸ್ ಮತ್ತೆ ಹೇಳ್ತಾ ಇದ್ದೀನಿ,
ನಮ್ಮ ಒಂದು ವಿಡಿಯೋನ ಯಾರು ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು. ಯಾಕೆಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ಇರೋದಕ್ಕಿಂತ ಹೆಚ್ಚಾಗಿ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇರೋವಂಥ ಸಂಖ್ಯೆ ಹೆಚ್ಚಾಗಿದೆ. ಹಾಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಎಂಟು ತನಕ ನೋಡಿ. ನೀವು ಸ್ಕಿಪ್ ಮಾಡ್ಕೊಂಡು ನೋಡ್ಕೊಂಡು ಹೋಗೋದ್ರಿಂದ ಮಧ್ಯೆ ಕೆಲವೊಂದು ಇಂಪಾರ್ಟೆಂಟ್ ಮಾಹಿತಿಗಳು ನಿಮಗೆ ತಲುಪಲ್ಲ. ಹಾಗಾಗಿ ಫ್ರೆಂಡ್ಸ್ ಮತ್ತೆ ಹೇಳ್ತಾ ಇದ್ದೀನಿ, ಯಾರು ಅತಿ ಹೆಚ್ಚಾಗಿ ನಮ್ಮ ಚಾನಲ್ನ ವೀಕ್ಷಣೆ ಮಾಡ್ತಿರೋ, ನಮಗೆ ಕಮೆಂಟ್ ಮೂಲಕ ಓಂ ಮಹಾಲಕ್ಷ್ಮಿ ನಮಃ ಎಂಬ ಬೀಜ ಮಂತ್ರ ತಿಳಿಸ್ತಿರೋ ಅಂಥ ವಿಜೇತಶಾಲಿಗೆ ನಾವು 2 ಗ್ರಾಮ್ ಚಿನ್ನದ ನಾಣ್ಯ ಮತ್ತು ಐಫೈ ಮೊಬೈಲ್ನ ಸಹ ಕೊಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಅಂಥ ಅದೃಷ್ಟಶಾಲಿ ನೀವೇ ಆಗಿದ್ದರೆ ನಮ್ಮ ಈ ಒಂದು ಉಡುಗೊರೆನ ನೀವೇ ಪಡೆದುಕೊಳ್ಳಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಮತ್ತೊಂದು ಇದೇ ರೀತಿ ಇರುವಂತಹ ಮೇನಾಗಿ ನೀವೆಲ್ಲರಿಗೂ ಯೂಸ್ ಆಗುವಂತಹ ಒಂದು ಒಳ್ಳೆಯ ಟಿಪ್ಸ್ನೊಂದಿಗೆ ನಾನು ಮತ್ತೆ ಬರ್ತೀನಿ ಫ್ರೆಂಡ್ಸ್. ಮತ್ತೆ ಇನ್ನೊಂದು ಹೇಳ್ತಾ ಇದ್ದೀನಿ, ನಿಮಗೆ ಯಾವುದೇ ಒಂದು ಸಮಸ್ಯೆ ಇರುತ್ತೋ ಆ ಸಮಸ್ಯೆನ ನನಗೆ ಮೆಸೇಜ್ ಮೂಲಕ ತಿಳಿಸಿ, ಅದಕ್ಕೆ ಪರಿಹಾರನೂ ಸಹ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಮತ್ತೊಂದು ಇದೇ ರೀತಿ ಇರುವಂತಹ ನಿಮ್ಮೆಲ್ಲರಿಗೂ ಯೂಸ್ ಆಗುವಂತಹ ವಿಡಿಯೋ ಜೊತೆ ಮತ್ತೆ ಬರ್ತೀನಿ. ಅಲ್ಲಿ ತನಕ ಬಾಯ್ ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್.